ಅಂಗಡಿಗೆ ನಾನು ಬರ್ತಾ ಇರೋದು ಇದು ಹೊಸದಲ್ಲ. ಆದರೆ ಈ ಸಲಿಯ ನನ್ನ ವಿಸಿಟ್ ನನಗೆ ತುಂಬಾನೇ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂತ ಮುಂದೆ ನಿಮ್ಗೆ ಹೇಳ್ತೀನಿ. ಆದರೆ ಈ ವಿಸಿಟ್ಗೆ ನನಗೆ ಸಹಾಯ ಮಾಡಿದಂಥ ನನ್ನ ಆಪ್ತ ಸ್ನೇಹಿತರು, ಸಹೃದಯಿ ಶ್ರೀಯುತ ಮದನ್ ಕುಲಕರ್ಣಿ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಹುಬ್ಬಳ್ಳಿಗೆ ಬಂದ ಮೇಲೆ ನಮ್ಮ ಸಿದ್ಧಾರೂಢ ಅಜ್ಜರ ಪಾದಕ್ಕೆ ಹಣೆ ಹಚ್ಚದೆ ಮುಂದೆ ಹೋಗೋಕ್ಕಾಗುತ್ತಾ? ಹಾಗಾಗಿ ಮೊದಲು ಅವ್ರ ಸನ್ನಿಧಿಗೆ ಹೋದ್ವಿ. आनंद भगवान की जय, बापू महाराज की जय, वेंकटाचल गुरुनाथ की जय, सिद्धारूढ़ महाजी की जय. ಅಣ್ಣವರು ಅಭಿಮಾನಿಗಳನ್ನ ಸುಮ್ಮನೆ ದೇವರು ಅಂತ ಕರೀಲಿಲ್ಲ ರೀ. ನಮ್ಮಜ್ಜ ಸಿದ್ಧಾರೂಢ ಸ್ವಾಮಿ ಏನು ಪ್ರೀತಿ ತೋರಿಸ್ಬೇಕು ಅಂತ ಇದ್ರೋ ಅದನ್ನೆಲ್ಲ ಜನಗಳ ಮೂಲಕನೇ ನನಗೆ ತೋರಿಸ್ಬಿಟ್ರು. ಕಲೆಗೆ ನಿಜವಾದ ಬೆಲೆ ಉತ್ತರ ಕರ್ನಾಟಕ ಅನ್ನೋ ಮಾತು ಉತ್ಪ್ರೇಕ್ಷೆ ಅಲ್ಲ ರೀ. ನಾನು ಆಗಲೇ ಹೇಳಿದಾಗೆ ವಿಷಯ ಏನು ಸ್ಪೆಷಲ್ ಅಂದರೆ, ಹೊಸದಾಗಿ ಶುರು ಆದ ನಮ್ಮ ನಾಗಾ ಫ್ಯಾಮಿಲಿ ಕಾಮಿಡಿ ವೆಬ್ ಸೀರೀಸ್ನ ಪೋಸ್ಟರ್ ಲಾಂಚ್ ನಾಳೆ ಸಂಜೆ ಇತ್ತು. ಸರಿ, ಇಲ್ಲಿ ದರ್ಶನ ಮುಗಿಸಿ ಮಠದ ಹಿರಿಯರೊಬ್ಬರಿಂದ ಆಶೀರ್ವಾದನ ಪಡೆದು ನಾವು ಮುಂದೆ ಹೊರಟ್ವಿ. ನೆಕ್ಸ್ಟ್ ನಾನು ವಿಸಿಟ್ ಮಾಡಿದ್ದೆ ABMM ಬಾಯ್ಸ್ ಹಾಸ್ಟೆಲ್, ಅಖಿಲ ಭಾರತ ಮಾಧ್ವ ಮಹಾಮಂಡಳಿ ಪೇಜಾವರ ವಿದ್ಯಾನಿಲಯ. ಇದು ಸ್ಥಾಪನೆ ಆಗಿದ್ದು 1962ರಲ್ಲಿ ಪೇಜಾವರ ಶ್ರೀಗಳ ಆಶೀರ್ವಾದದೊಂದಿಗೆ. ಇಲ್ಲಿ ಹುಡುಗರ ಜೊತೆ ನನ್ನ ಕಲಾ ಜೀವನದ ಅನುಭವ ಹಾಗೂ ನಾನು ಮಂತ್ರಾಲಯಕ್ಕೆ ಮಹಾಲಿಂಗಪುರದಿಂದ ಮಾಡಿದ 300 ಕಿಲೋಮೀಟರ್ ಪಾದಯಾತ್ರೆ ಅನುಭವಗಳನ್ನು ಹಂಚಿಕೊಂಡೆ. ಮತ್ತು ಆ ಪಾದಯಾತ್ರಾ ಮಂಡಳಿಯ ಜನ, ಅವರು ತೋರಿಸಿದ ಪ್ರೀತಿ, ಇದನ್ನೆಲ್ಲ ಹೇಳ್ಕೊಂಡೆ. ಆಮೇಲೆ ಅವ್ರ ಜೊತೆನೆ ಊಟ, ಸೆಲ್ಫಿ ಎಲ್ಲ ಆಯಿತು. ಈ ಎಲ್ಲ ನನಗೆ ನನ್ನ ಗೌರಿ ಗಣೇಶ ಚಿತ್ರದ ಹಾಸ್ಟೆಲ್ ಸೀನ್ ನೆನಪುಗಳಿಗೆ ಕರ್ಕೊಂಡು ಹೋಯ್ತು ಕಣ್ರಿ. ಬಿಡುವಿಲ್ಲದ ನಮ್ಮ ಓಡಾಟ ಮರುದಿನ IBMR ಕಾಲೇಜ್ ಕಡೆಗೆ ಹೋಯಿತು. ಕಾಲೇಜಿನ ಮುಖ್ಯಸ್ಥರು, ಆಡಳಿತ ಮಂಡಳಿ, ಅಧ್ಯಾಪಕರು, ಕೊನೆಗೆ ವಿದ್ಯಾರ್ಥಿಗಳು ಎಲ್ಲರೂ ತುಂಬ ಪ್ರೀತಿಯಿಂದನೇ ಬರಮಾಡ್ಕೊಂಡ್ರು. ದಿಢೀರಂತ ಫಿಕ್ಸ್ ಆಗಿದ್ದ ನಮ್ಮ ವಿಸಿಟ್ಗೆ ಹುಡುಗರೆಲ್ಲ ಶಾಕ್ ಜೊತೆಗೆ ಸರ್ಪ್ರೈಸ್ ಕೂಡ ಆದರು. ನನಗೆ ಭಾಷಣ ಮಾಡಿ ಅಂತ ಮೈಕ್ ಕೊಟ್ಟರು. ಆದರೆ ನನಗೆ ಭಾಷಣ ಎಲ್ಲ ಬರಲ್ಲ, ನಿಮ್ಮೆಲ್ಲರ ಪ್ರಶ್ನೆ ಏನಾರು ಇದ್ದರೆ ಕೇಳಿ ಉತ್ತರ ಕೊಡ್ತೀನಿ ಅಂತಂದೆ. ಆಮೇಲೆ ಅವರು ಕೇಳಿದ ಕೆಲವು ಆರ್ಟ್ ವರ್ಸಸ್ ಎಜುಕೇಷನ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟೆ. ಕೊನೆಗೆ ಎಲ್ಲರ ರಿಕ್ವೆಸ್ಟ್ ಮೇಲೆ ಗೌರಿ ಗಣೇಶಲ್ ಮಾಡಿದ ಹಾಗೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರ ಮಿಮಿಕ್ರಿ ಮಾಡಿ ಅಂತಂದರು. ಸರಿ, ಅದನ್ನ ನಾನೇನೋ ಮಾಡಿದೆ, ಆದರೆ ಅದನ್ನ ಶೂಟ್ ಮಾಡಬೇಡಿ, ಬದಲಿಗೆ ಎಲ್ಲರ ರಿಯಾಕ್ಷನ್ನ ಶೂಟ್ ಮಾಡಿ ಅಂತ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರಿಗೆ ಕೇಳ್ಕೊಂಡೆ. ಹಾಗಾಗಿ ಇದು ಅವರೆಲ್ಲರ ರಿಯಾಕ್ಷನ್. ಇದೇನಿದು, ಇದ್ದಕ್ಕಿದ್ದ ಹಾಗೆ ರಾಯರ ಬೃಂದಾವನ ಅಂತ ಅನ್ಕೊಂಡ್ರ? ಇದೇ ಆ ಜಾಗ ಮತ್ತು ಆ ಬೃಹತ್ ಕಾರ್ಯಕ್ರಮ. ಮಂತ್ರಾಲಯದ ರಾಯರು
ಹಾಗೂ ಸೋಂದೆ ಮಠದ ಶ್ರೀ ವಾದಿರಾಜರ ಬೃಂದಾವನಗಳ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದ ಭವ್ಯವಾದ ಸೆಟ್. ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ 5,000ಕ್ಕೂ ಹೆಚ್ಚು ಜನರ ಆಗಮನದ ನಿರೀಕ್ಷೆ ಇದ್ದ ಕಾರ್ಯಕ್ರಮ ಅದು. ಈ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ನಾಗಾ ಫ್ಯಾಮಿಲಿಯ ಪೋಸ್ಟರ್ ಲಾಂಚ್ ಕೂಡ ಒಂದು ಅಳಿಲ ಸೇವೆ ಅಂತಿತ್ತು. ಬಹಳ ವಿಜೃಂಭಣೆಯಿಂದ ಹುಬ್ಬಳ್ಳಿಯ ರಾಜ ಬೀದಿಗಳಲ್ಲಿ ಎರಡೂ ಮಠದ ಶ್ರೀಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಹಾಗೂ ಶ್ರೀ ವಿಶ್ವವಲ್ಲಭ ತೀರ್ಥರನ್ನ ಕರೆತರಲಾಯಿತು. ಎಲ್ಲ ಭಕ್ತಾದಿಗಳೂ ಸಹ ಕಾಲ್ನಡಿಗೆಯಲ್ಲಿ ರಥದ ಜೊತೆ ಭಕ್ತಿ ಭಾವದಿಂದ ಹೆಜ್ಜೆ ಹಾಕ್ತಾ ಇದ್ರು. ಪರೀಕ್ಷೆ ಮಾಡದೆ ಭಗವಂತ ವರ ಕೊಡಲ್ವೇನೋ ಅನ್ನೋ ಹಾಗೆ ರಾಯರು ರಾಜರು ಇಬ್ಬರೂ ಸೇರಿ ಮಾಡಿದಂಥ ಪರೀಕ್ಷೆ ಏನಂತೀರಾ? ಅಬ್ಬಬ್ಬಬ್ಬಾ, ಹುಬ್ಬಳ್ಳಿ ಎಂದೂ ಕಾಣದಂಥ ಆಲಿಕಲ್ ಮಳೆ. ಎಂಥ ಮಳೆ ರೀ ಅದು! ಕಾರ್ಯಕ್ರಮನ ನಾವಿನ್ನು 1 ಇಂಚು ಮಾಡಕ್ಕಾಗಲ್ವೇನೋ ಅನ್ನೋ ಅಂತ ಒಂದು ಮಳೆ. ಅದೇ ನೋಡಿ ಹೇಳೋದು, ಪರೀಕ್ಷೆ ಮಾಡೋ ಭಗವಂತನೇ ಪವಾಡನೂ ಮಾಡ್ತಾನೆ ಅಂತ. ಇಬ್ಬರು ಶ್ರೀಗಳ ಮನಸ್ಸಿಗೆ ಬಂದಿದ್ದು ಒಂದೇ, ಮಳೆ ಇರಲಿ, ಗುಡುಗಿರಲಿ, ಮಿಂಚಿರಲಿ, ರಾಯರು ಹಾಗೂ ರಾಜರ ಆಶೀರ್ವಾದದಿಂದ ನಾವು ಕಾರ್ಯಕ್ರಮ ಮಾಡೇ ಮಾಡೋಣ ಅಂತ ಹೇಳಿ. ಗ್ರೌಂಡ್ ಮಧ್ಯದಲ್ಲಿ ಆಗದಿದ್ರೆ ಏನು, ಆಡಿಯನ್ಸ್ ಕೂರುವ ಜಾಗದಲ್ಲೇ ನಾವು ಆಸೀನರಾಗ್ತೀವಿ ಅಂತ ಹೇಳಿ ಶ್ರೀಗಳಿಬ್ರು ನಿರ್ಧರಿಸೇ ಬಿಟ್ರು. ಅಲ್ಲೇ ವಿರಾಜಮಾನರು ಆದ್ರು. ಮಳೆ ಬರಲಿ, ಚಳಿ ಆಗಲಿ, ಬಿಸಿಲಿರಲಿ, ನಮ್ಮ ಗುರುಗಳನ್ನ ದೇವರನ್ನ ಬಿಟ್ಕೊಡಲ್ಲ ಅನ್ಲಿಕ್ಕೆ ಇಷ್ಟು ಜನ ಸೇರಿರೋದೇ ಇದಕ್ಕೆ ಸಾಕ್ಷಿಯಾಗಿದೆ. ಮಾಸ್ಟರ್ ಆನಂದ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ನಮ್ಮ ಕುಲಕರ್ಣಿ ಅವರಿಗೆ ಅತ್ಯಂತ ಆಪ್ತರು. ಅವರು ಮಾಸ್ಟರ್ ಆನಂದ್ ಅಂತ ವಯಸ್ಸಾದ್ಮೇಲೆ ಆಗಲಿಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮಾಸ್ಟರ್ ಆದಂತಹ ಮಾಸ್ಟರ್ ಆನಂದ್ ಅವರು ಕೂಡ ಬಂದಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಗುರುಪಾದರಿಗೆ ಅವರ ಚರಣಾಂಗಗಳಿಗೆ ನಮಸ್ಕಾರ ಮಾಡ್ತಾ ಎಲ್ರಿಗೂ, ಹುಬ್ಬಳ್ಳಿಯ ಜನತೆ, ಗುರು ಬಾಂಧವರೆಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನನಗೆ ನಿಜವಾಗ್ಲೂ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಏನಿದು ಮಳೆ ಬಂದ್ಬಿಡ್ತಲ್ಲ ಈ ಕಾರ್ಯಕ್ರಮ ಈ ಥರ ಅಂತ ನನ್ನ ಮನ್ಸಿಗೆ ಬಂತು. ಅವಾಗ ನನ್ನ ಮನಸ್ಸೊಳಗೆ ಇನ್ನೊಂದು ಬುದ್ಧಿ ಹೇಳ್ತೀನಿ ನನಗೆ, ಅಯ್ಯೋ ಯಮುನಾ ಸರಸ್ವತಿ ಹರ್ಕೊಂಬರ್ಬೇಕಾದ್ರೆ ಗಂಗೆ ಬಂದು ಜಾಯ್ನ್ ಆಗಿದೆ ಅಂದರೆ ನಿಜವಾಗ ಸಂಗಮದಲ್ಲಿ ನಾವು ಇರ್ತಿದ್ದೀವಿ. ಈಗ ಪ್ರಯಾಗರಾಜ್ ಇದು ಯಾವಾಗ ಆಲೋಚನೆ ಮಾಡಿ, ಗುರುಗಳ ಜೊತೆ ಮಳೆ, ಆ ಮಳೆ ನೀರು ಅವ್ರ ಪಾದ ಹರ್ಕೊಂಬಂದು ಗಂಗೆ ಸೇರ್ಕೊಂಬಂದು ನಾವೆಲ್ಲ ನಮ್ಮ ಒದ್ದೆ ಆಗಿ ಈ ಪುಣ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ? ನಾವು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅಂದಂಗೆ ನನ್ನ ಮನಸ್ಸಿಗೆ ಬಂದಂಥ ಒಂದು ಭಾವನೆ. ಪ್ರಯಾಗರಾಜಿಗೆ ಯಾರು ಹೋಗಿಲ್ವೋ ಅವ್ರಿಗೆಲ್ಲ ಇವತ್ತು ತ್ರಿವೇಣಿ ಸಂಗಮ ಆಗಿದೆ ಅಂತ ನೆನೆಸ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ದಿಲ್ಲ. ಅದಕ್ಕೆ ತಕ್ಕನಾಗಿ ಒಳ್ಳೆ ಹಾಡು ಹೇಳಿದ್ರು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂದರೆ ಇದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ ತುಂಬ ಧನ್ಯವಾದಗಳು. ಶ್ರೀ ವಾದಿರಾಜಾಯ ನಮಃ, ಶ್ರೀ ವಾದಿರಾಜಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ.